ದೆಹಲಿಗೆ ಹೋದ್ರು. ಡಿಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಇಲ್ಲ. ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕನಸು ಹಾಗಾದ್ರೆ ಈಡೇರಲ್ವಾ? ಅದು ಕೇವಲ ಕನಸಾಗಿ ಉಳಿಯತ್ತಾ? ದೆಹಲಿಗೆ ಹೋದ್ರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಸಿಹಿ ಸುದ್ದಿ ಇಲ್ಲ. ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಕನಸು ಈಡೇರಲ್ವಾ? ಟ್ರಬಲ್ ಶೂಟರ್ ಭೇಟಿಗೆ ಅಸ್ತು ಎನ್ನದ ಹೈಕಮಾಂಡ್. ನಿನ್ನೆ ಯಾರನ್ನೂ ಕೂಡ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿಲ್ಲ. ದೆಹಲಿಗೆ ತೆರಳುವ ಮುನ್ನ ಕೊಟ್ಟ ಮಾತನ್ನ ಡಿಕೆ ನೆನಪಿಸಿದ್ರು. ಸಿದ್ದರಾಮಯ್ಯ ಹೈಕಮಾಂಡ್ಗೆ ಹೇಳಿದ್ರ ಡಿಸಿಎಂ ವರಿಷ್ಠರ ಭೇಟಿಗೂ ಮುನ್ನವೇ ಡಿಕೆಶಿ ಸಂದೇಶ ಯಾರಿಗೆ ಕೊಟ್ಟಿದ್ದ? ಹಾಗಾದ್ರೆ ಪವರ್ ಶೇರಿಂಗ್ ಕ್ಲಾರಿಟಿ ನೀಡಿದ ವರಿಷ್ಠರಿಗೆ ಈ ಒಂದು ಸಂದೇಶವನ್ನ ರವಾನೆ ಮಾಡಿದ್ರ? ಈಗ ಆಲ್ರೆಡಿ ತಮ್ಮ ಬೆಂಬಲಿಗರ ಮೂಲಕ ಡಿಸಿಎಂ ಆರ್ಭಟ ಒಂದು ಕಡೆ ಜೋರಾಗಿದೆ. ನಮ್ಮನ್ನ ಪ್ರವೋಕ್ ಮಾಡಬೇಡಿ ಅಂತ ಡಿಕೆ ಬೆಂಬಲಿಗರು ಹೇಳಿದ್ರು. ಮತ್ತೊಂದೆಡೆ ದೆಹಲಿಗೆ ಹೋದ್ರು ಕೂಡ ರಾಹುಲ್ ಗಾಂಧಿ ಅವರು ಕೈಗೆ ಸಿಗ್ತಾ ಇಲ್ಲ. ಹೈಕಮಾಂಡ್ ಮೇಲೆ ಅಸಮಾಧಾನವನ್ನ ಡಿಕೆ ಶಿವಕುಮಾರ್ ಅವರು ಹೊರಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಕೆರಳಿಸಿದ ದಿಲ್ಲಿ ನಾಯಕರ ಮೌನ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಈಗ ಯಾವ ನಡೆಯನ್ನ ಅನುಸರಿಸ್ತಾರೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ದೆಹಲಿಗೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ಅವರು. ದೆಹಲಿಗೆ ಹೋದ್ರೂ ಕೂಡ ಅವರಿಗೆ ಸಿಹಿ ಸುದ್ದಿ ಕೊಡುವಂತಹ ಅಥವಾ ಸಿಹಿ ಸುದ್ದಿ ನೀಡುವಂತಹ ಲಕ್ಷಣಗಳು ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ನಿನ್ನೆ ಯಾರನ್ನೂ ಕೂಡ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿಲ್ಲ. ಸದ್ಯಕ್ಕೆ ಈಗ ರಾಜ್ಯದಲ್ಲಿ ಈ ಒಂದು ಪವರ್ ಶೇರಿಂಗ್ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಯಾಕೆಂತಂದ್ರೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಸ್ವಲ್ಪ ದಿನಗಳಿಂದ ಬಹಳ ತಣ್ಣಗಾಗಿತ್ತು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ನಾಯಕತ್ವ ಬದಲಾವಣೆಯ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡ್ತಾರೆ. ಅದಾದ ನಂತರ ಕೆಲವೊಂದಿಷ್ಟು ನಾಯಕರು ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರುವ ಸಾಧ್ಯತೆ ಕೂಡ ಇದೆ. ಯಾಕೆಂತಂದ್ರೆ ಕೆಲವೊಂದಿಷ್ಟು ಗೊಂದಲ ವಾತಾವರಣ ನಿರ್ಮಾಣ ಆಗತ್ತೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಬ್ರೇಕ್ ಹಾಕಲೇಬೇಕು. ಆಲ್ರೆಡಿ ಹೈಕಮಾಂಡ್ ಈ ಒಂದು ವಿಚಾರವಾಗಿ ಯಾರು ಕೂಡ ಮಾತನಾಡಬಾರ್ದು, ಜೊತೆಗೆ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಈ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೆ ಅಂತ ದೆಹಲಿಗೆ ಹೋಗಿದ್ದಾರೆ. ಆದರೆ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ಯಾರನ್ನೂ ಕೂಡ ಭೇಟಿಯಾಗಿಲ್ಲ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಅವಕಾಶ ಅವರಿಗೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಹಿಂದೆಯೂ ಕೂಡ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರು ಸಮಯಾವಕಾಶವನ್ನ ಕೊಟ್ಟಿಲ್ಲ. ಈ ಒಂದು ಪವರ್ ಶೇರಿಂಗ್ ವಿಚಾರ ಆಗಿರ್ಬೋದು ಅಥವಾ ಕುರ್ಚಿ ಕನಸು ಡಿಕೆ ಶಿವಕುಮಾರ್ ಅವರಿಗೆ ನನಸಾಗದೇ ಇಲ್ವಾ ಅಂತ ಅನಿಸ್ತಾ ಇದೆ. ಸಾಹಿತ್ಯ 2 ದಿನಗಳ ಕಾಲ ದೆಹಲಿ ಪ್ರವಾಸ ಹಮ್ಮಿಕೊಂಡಿರುವಂತಹ ಡಿಕೆ ಶಿವಕುಮಾರ್ ಶತ ಪ್ರಯತ್ನಗಳು ಮತ್ತೆ ಮುಂದುವರೆದಿದೆ. ಅಂದ್ರೆ ಹೈಕಮಾಂಡ್ ನ ಭೇಟಿಗೆ ವಿಚಾರವಾಗಿ ಈಗಾಗಲೇ ಅವರೇ ಹೇಳಿದಂತೆ ನನ್ನ ಒಂದಿಷ್ಟು ಕೆಲಸಗಳಿದೆ, ಅಂದ್ರೆ ಅಡ್ವೊಕೇಟ್ ಮೀಟಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿವೆ, ಅದಾದ ಬಳಿಕ ನಾನು ಮೀಟ್ ಮಾಡ್ತೀನಿ ಅಂತ. ಇಲ್ಲಿಯವರೆಗೂ ಕೂಡ ಸಮಯ ಸಿಕ್ಕಿರೋ ಕುರಿತಂತೆ ಯಾವುದೇ ಅಧಿಕೃತ ಮಾಹಿತಿಗಳು ಕೂಡ ಇಲ್ಲ. ಬಹುತೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ ಅವರನ್ನ ಭೇಟಿ ಆಗೋದು ಖಚಿತ. ಆದ್ರೆ ರಾಹುಲ್ ಗಾಂಧಿ ಅವರು ಈ ಸಮಯದಲ್ಲಿ ಮತ್ತೆ ಟೈಮ್ ಕೊಡ್ತಾರಾ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಇದರ ಜೊತೆಗೆ ಒಂದು ಅವರಿಗೆ ಸ್ಪಷ್ಟನೆ ಸಿಕ್ಕಿದಂತಿದೆ, ಸದ್ಯಕ್ಕೆ ಯಾವುದೇ ಬದಲಾವಣೆ ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಸೂಚ್ಯವಾಗಿ ಹೈಕಮಾಂಡ್ ಸೂಚನೆ ನೀಡಿದಂಗಿದೆ. ಹಾಗಾಗಿಯೇ ಈ ರೀತಿಯಾದಂತಹ ಹೇಳಿಕೆಗಳು, ಕೊಟ್ಟ ಮಾತಿನ ವಿಚಾರವನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದಾರಾ ಏನೋ ಗೊತ್ತಿಲ್ಲ. ಆದ್ರೆ ದೆಹಲಿಗೆ ಹೋದ ಬಳಿಕವೂ ಕೂಡ ಅಂದ್ರೆ ಎಐಸಿಸಿ ಮೀಟಿಂಗ್ ಅಲ್ಲಿ ಭಾಗಿಯಾದ್ರೂ ಕೂಡ ಅಲ್ಲಿ ಅಧಿಕೃತವಾಗಿ ಈ ವಿಚಾರಗಳನ್ನ ಮಾತನಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಬಹುತೇಕವಾಗಿ ರಾಹುಲ್ ಗಾಂಧಿ ಅವರು ಸಿಗೋದು ಕೂಡ ಡೌಟ್ ಅಂತ ಹೇಳ್ತಿದ್ದಾರೆ. ಇನ್ ಕೇಸ್ ಒಂದ್ ವೇಳೆ ಸಿಕ್ಕರೂ ಕೂಡ ಕೇವಲ ಅಸ್ಸಾಂ ಚುನಾವಣೆ ವಿಚಾರವನ್ನ ಮಾತನಾಡ್ತಾರೆ ಹೊರತು ಈ ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಹಾಗಾಗಿ ಇವತ್ತು ಕೂಡ ಕಾದ್ ನೋಡ್ಬೇಕಾಗುತ್ತೆ, ಇನ್ ಕೇಸ್ ಅವರಿಗೆ ಸಮಯ ಸಿಕ್ಕು ಮಾತನಾಡ್ತಾರ ಅನ್ನುವಂತಹ ವಿಚಾರವಾಗಿ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.